ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಕಟೋರಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳಾಕತ್ತೀರಿ ಕಟೋರಿ ಬ್ಲೌಸ್ನ ತಿಳಿಸ್ಕೊಡ್ರಿ ಅಂತೇಳಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿರಿ, ಟೋಟಲಾಗಿ ಇವತ್ತು 36 ಇಂಚಿರೋ ಚೆಸ್ಟ್ ಮೆಜರ್ಮೆಂಟ್ದು ಕಟೋರಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನಾನಿವತ್ತು. ನೋಡಿರಿ, ಇವಾಗ 36ನ ನಾವು 4 ಭಾಗ ಮಾಡಬೇಕು. ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ಗೆ 4 ಭಾಗ ಮಾಡಿದ್ರೆ ಎಷ್ಟಾಗ್ತೈತಿ? ಚೆಸ್ಟ್ ಮೆಜರ್ಮೆಂಟು 9 ಇಂಚ್ ಆಕೈತಿ. ಫೋಲ್ಡಿಂಗ್ ಇರೋ ಪೇಪರ್ನ ತೊಗೋರಿ. ಫಸ್ಟ್ ಫೋಲ್ಡಿಂಗ್ ಇರೋದು ನಮ್ಮ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು. ಇಲ್ಲಿಂದ ನೋಡಿರಿ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? ರೆಡಿ ಇರೋದು 9 ಇಂಚ್ ಐತಿ. 9 ಇಂಚ್ಗೆ ಫಸ್ಟ್ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಇದೆ ಸ್ಟಿಚಿಂಗಿಗೆ. ನೆಕ್ಸ್ಟ್ ಇವಾಗ ಬ್ಲೌಸಿನ ಉದ್ದ ಎಷ್ಟೈತಿ ಫಸ್ಟ್ ನೋಡ್ಕೊರಿ. ಬ್ಲೌಸಿನ ಉದ್ದ ರೆಡಿ ಇರೋದು ಎಷ್ಟೈತಿ ಅಂತಂದ್ರೆ 13 ಇಂಚ್ ಐತಿ. 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. 14 ಇಂಚ್ ಬ್ಲೌಸಿನ ಉದ್ದನ ತೊಗೊಳಕತ್ತೀನಿ. 14 ಇಂಚ್ಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನೆಕ್ ವಿಡ್ತ್ ತೊಗೋಬೇಕು. ನೆಕ್ ವಿಡ್ತ್ ಎಷ್ಟು ಕಟೋರಿಗೆ ಎಷ್ಟು ತೊಗೋಬೇಕು ಅಂತಂದ್ರೆ ನಾವಿಲ್ಲಿ 2.5 ಇಂಚ್ ತೊಗೋಬೇಕು. ಮತ್ತು ಭುಜಾನ 3 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ ಇಲ್ಲಿ. ನೆಕ್ಸ್ಟ್ ಇವಾಗ ಆರ್ಮೋಲು 6 ಇಂಚ್ ತೊಗೋಬೇಕು ಕಟೋರಿಗೆ. ಇಲ್ಲಿಂದ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ 1 ಇಂಚ್ ಮಾರ್ಕ್ ಮಾಡ್ಕೊರಿ. ಫಸ್ಟ್ 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗೀರಿ. ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದ ತೊಗೋಬೇಕು. ಫ್ರಂಟ್ ನೆಕ್ ಉದ್ದ 5.5 ಇಂಚ್ ಐತಿ. 5.5 ಇಂಚ್ ತೊಗೋರಿ. ನೆಕ್ಸ್ಟ್ ಇವಾಗ ಕಟೋರಿ ಶೇಪ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊರಿ. ಕ್ರಾಸ್ ಬೆಲ್ಟ್ ನೆಕ್ ಇರೋ ಸೈಡು 3.5 ಇಂಚ್ ತೊಗೋರಿ. ಇಲ್ಲಿ ಆರ್ಮೋಲ್ ಸೈಡು 3 ಇಂಚ್ ತೊಗೋರಿ. ನೆಕ್ಸ್ಟ್ ಫಸ್ಟ್ ಇವಾಗ ಕಟೋರಿ ಮಾರ್ಕ್ ಮಾಡ್ಕೊಳಕ್ಕೆ ಏನು ಮಾಡ್ಬೇಕಂತಂದ್ರೆ, ಫ್ರಂಟ್ ನೆಕ್ ಉದ್ದ ಇರುತ್ತಲ್ಲ, ಇಲ್ಲಿಂದ ಮೇಲ್ಗಡೆ 1 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಮೇಲ್ಗಡೆ ಒಂದು ಮಾರ್ಕ್ ಮಾಡಿರಿ 1 ಇಂಚ್ಗೆ. ನೆಕ್ಸ್ಟ್ ಇಲ್ಲಿಂದ 6 ಇಂಚು ಕಟೋರಿ ತೆಗೀರಿ. ಇಲ್ಲಿಂದ 6 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಶೇಪಿಂದ 2 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಒಂದು ಮಾರ್ಕ್ ಮಾಡ್ಕೊಂಡು
ಶೇಪ್ ತೆಗೀರಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 6 ಇಂಚ್ ತಗೋರಿ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟು ಇರಬೇಕು ಅಂತಂದ್ರೆ 2 ಇಂಚ್ ಇರಬೇಕು. ಈ ಆರ್ಮೋಲಿಂದ ಹಿಡಿದು ಈ ಕಟೋರಿಗೆ ಶೇಪ್ ಐತಲ್ಲ ಇಲ್ಲಿಗೆ 2 ಇಂಚ್ ಇರಬೇಕು. ಇಲ್ಲಿಂದ 1 ಇಂಚ್ಗೆ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ಕಟೋರಿ ಶೇಪ್ ತೆಗೆದಿದ್ದೀನಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಇದು 2ರ ಮಧ್ಯದಲ್ಲಿ ತಗೋಬೇಕು. 3 ಇಂಚ್ಗೆ ಮಾರ್ಕ್ ಮಾಡಿರಿ. ನೆಕ್ಸ್ಟ್ 2 ಇಂಚು ಉದ್ದ ತಗೋರಿ. ಈ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು. ಇಷ್ಟು ಡ್ರಾ ಮಾಡಿದ್ರೆ ನಮ್ಗೆ ಕಟೋರಿದು ಫ್ರಂಟ್ ಪಾರ್ಟು ಮುಗೀತಿದೆ. ನೋಡ್ರಿ, ಫ್ರಂಟ್ ಪಾರ್ಟ್ ಇವಾಗಿದು ಕಟ್ಟಿಂಗ್. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ನಾವು ಸಾದಾ ಬ್ಲೌಸ್ಗೆ ಯಾವ ರೀತಿ ನೆಕ್ ತೊಗೊತೀವಿ ಸೇಮ್ ಅದೇ ರೀತಿನೇ ತಗೊಳ್ಳೋದು. ನೋಡಿರಿ, ಬ್ಲೌಸ್ ಲೆಂತ್ ಟೋಟಲಾಗಿ 14 ಇಂಚ್ ತಗೋರಿ. 13 ಇಂಚ್ ರೆಡಿ ಇರೋದು, 1 ಇಂಚ್ ಎಕ್ಸ್ಟ್ರಾ. ಇದು ಬ್ಯಾಕ್ ಪಾರ್ಟ್. ಬ್ಲೌಸಿನ ಬಿಡ್ತು, ಬ್ಲೌಸಿಂದ ಅಕ್ಲ ರೆಡಿ ಇರೋದು ಎಷ್ಟು 9 ಇಂಚ್. 1.5 ಇಂಚ್ ಎಕ್ಸ್ಟ್ರಾ ತಗೋರಿ. ನೆಕ್ ಬಿಡುತ್ತೆ 2.5 ಇಂಚ್ ತಗೋರಿ. ಭುಜ 3 ಇಂಚ್. ನೆಕ್ಸ್ಟ್ ಆರ್ಮೋಲ್ 6 ಇಂಚ್ ತಗೋರಿ. ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ತೆಗೀರಿ. ಫ್ರಂಟ್ ಪಾರ್ಟ್ಗೆ 1 ಇಂಚ್ ಮಾರ್ಕ್ ಮಾಡಿ ತೆಗಿತೀವಿ. ಬ್ಯಾಕ್ ಪಾರ್ಟ್ಗೆ 1.5 ಇಂಚ್ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ತೆಗಿಬೇಕು. ನೆಕ್ಸ್ಟ್ ಬ್ಯಾಕ್ ಸೈಡ್ ನೆಕ್ ಉದ್ದ ಎಷ್ಟೈತೆ ಅಂತ ನೋಡ್ಕೋಬೇಕು. 9 ಇಂಚ್ ಐತಿ. 9 ಇಂಚ್ಗೆ ಒಂದು ಮಾರ್ಕ್ ಮಾಡಬೇಕು. ನಿಮಗೆ ಯಾವ ಥರ ಡಿಸೈನ್ ಬೇಕು ನೋಡ್ರಿ, ಆ ಥರ ನೀವು ಡಿಸೈನ್ ಮಾಡ್ಕೊರಿ. ಟಕ್ಸ್ ಪಾಯಿಂಟ್ಗೆ ಶೋಲ್ಡರ್ ಮಧ್ಯದಾಗ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ ಉದ್ದನ 4 ಇಂಚಿಗೆ ತಗೋರಿ.
ಈ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊರಿ. ನೋಡ್ರಿ ಇದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್. ಸ್ಲೀವ್ಸ್ ಆಲ್ಮೋಸ್ಟ್ ನಾವು ಎಲ್ಲ ಕಟೋರಿಗೆ ಮತ್ತು ಸಾದಾ ಬ್ಲೌಸ್ಗೆ ಎಲ್ಲದಕ್ಕೂ ನಾವು ಒಂದೇ ರೀತಿಯ ಮೆಥಡ್ನ ಫಾಲೋ ಮಾಡಿ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋತೀವಿ. ನೆಕ್ಸ್ಟ್ ಫಸ್ಟ್ ಬಟ್ಟೆನ ನೋಡ್ಕೊರಿ. ನೋಡ್ಕೊಂಡು ಎಲ್ಲ ಪೀಸ್ನು ಬಟ್ಟೆ ಮೇಲೆ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊರಿ. ನೋಡ್ರಿ ಬಟ್ಟೆಗೆ ಲೈನಿಂಗ್ ಹಾಕೋದಿತ್ತಂತ್ರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಫಸ್ಟ್ ಸ್ಟ್ರೇಟಾಗಿ ಹಾಕೋರಿ. ಹಾಕೊಂಡಿದ ಮೇಲೆ ಈ ಥರ ಪೇಪರ್ಸ್ನ ಫಸ್ಟ್ ಸೆಟ್ ಮಾಡಿರಿ ನೀವು ಕಟ್ಟಿಂಗ್ ಮಾಡಿರೋದನ್ನ. ನೋಡ್ರಿ ಫಸ್ಟ್ ಈ ಥರ ಕರೆಕ್ಟಾಗಿ ಪೀಸ್ ಎಲ್ಲೆಲ್ಲಿ ಬರ್ತಾವೆ ನೋಡ್ಕೊಂಡು ನೀಟಾಗಿ ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.